ಇವಾಗ ನೀನ್ ನಾಲ್ಕು ಮುಂದಾಗ ಐತೆ ತಾನೆ ದುಡ್ಡು ಕೊಟ್ಟು ಕರ್ಸಿರೋದು ಇಲ್ದಿದೆ ಇರೋದಂತ. ನಾಯಿ ಮಗಳ ದೇವ್ಲ ಕಾಳತ್ತದ, ಇವಾಗ ನಾಯಿ ಮಗಳ ದೇವ್ಲ ಕಾಳತ್ತದ ಏನಿಲ್ಲ ತಾನೆ. ಅದ್ರ ಕೆಲಸ ಏನು ಅರ್ಥ ಐತಾನೆ. ಬಿಟ್ಟಾಕ್ರಿ ಯಾಕೆ ಸುಮ್ಮನೆ. ಇವಾಗ ಅಂತವ್ ವಿಚಾರ ಎತ್ತಿ ನಾವ್ ಬೇಡಪ್ಪ. ನಮ್ಕ ಒಳ್ಳೇದ್ ಮಾತಾಡೋಣ, ಒಳ್ಳೆ ಕಾರ್ಯಗಳು ಮಾಡೋಣ. ನಾವು ಕೆಲಸ ಮಾತಾಡ್ಬೇಕು. ಮಾತಾಡ್ತಾ ಇವತ್ತು ಅಷ್ಟ್ ಸಾಕು ನಮ್ಕ. ಎಲ್ಲಿ ಕೇಳ್ಕೊಡ್ತೀವೋ ಇಗ್ನೋರ್ ಅನ್ನೋ ಪದಕ್ಕೆ ಅರ್ಥ ತುಂಬಾ ಐತೆ. ಕೆಲವೊಂದ್ ಹತ್ರ ನಾವು ಮಾತಾಡೋದು ಅವಶ್ಯಕತೆ, ಕೆಲವೊಂದ್ ಹತ್ರ ಮಾತಾಡ್ತಿರೋದು ಎಷ್ಟೋ ಉತ್ತರಗಳು ಕೊಡ್ತವೆ ಅಲ್ವಾ. ದಯವಿಟ್ಟು ಏನ್ ನಿಮ್ಗೆ ಗೊತ್ತಿರ್ಬೇಕು ಏನೋ ಅಂತ ನೋಡ. ನಾನಲ್ಲ ನಾವಂತರ ಹಾಕಿಲ್ಲ. ಎಲ್ಲದ ಯಾವ್ದು ಮಳವಳ್ಳಿ ಇವತ್ತು ಓಕೆ, ಏನ್ ಹೇಳ್ತೀರಾ ಮೇಡಮ್ ಟೋಟಲ್ ಆಗಿ ವರ್ತೂರು ಅಣ್ಣವ್ರ ಬಗ್ಗೆ? ಹಳ್ಳಿಕರ್ ಅನ್ನೋ ಒಂದು ತಳಿನ ಅವರು ಬೆಳೆಸಿ ಅದರಿಂದ ಅವರು ಮೇಲೆ ಬಂದಿದ್ದಾರೆ. ರೈತರಿಗೆಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ ಅವರು. ಸೊ ಆ ಮಾದರಿನ ಇಟ್ಕೊಂಡು ರೈತರೆಲ್ಲರೂ ನಮ್ಮ ಕೈಲಿ ಆಗಲ್ಲ ಅಂತ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಅದನ್ನೆಲ್ಲ ಮಾಡೋದನ್ನ ಬಿಟ್ಟು ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಇವ್ರು ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ. ಅದಕ್ಕೆ ಎಲ್ಲರೂ ಇನ್ಸ್ಪಿರೇಷನ್ ತಗೊಂಡು ರೈತರು ಏನಾದ್ರೂ ಒಂದು ಸಾಧನೆ ಮಾಡ್ಬೋದಂತ ಸಾಧನೆ ಮಾಡ್ಲಿ ಅಂತ ಹೇಳ್ತಾರೆ. ಓಕೆ, ಇಲ್ಲೊಂದು ಮಾರ್ಕೆಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಣ್ಣ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಮಾಡಬೇಕು. ಯಾಕಂದ್ರೆ ಇದು ಶ್ರೀನಿವಾಸಪುರ ಅನ್ನೋದು ಮ್ಯಾಂಗೋಗೆ ಫೇಮಸ್, ಪ್ರಪಂಚ ಪ್ರಸಿದ್ಧ ಮಾವಿನ ನಗರ ಇದು. ನಮಗೆ ನಮ್ಮ ದುರಾದೃಷ್ಟ ನಮ್ಮಲ್ಲಿ ಒಂದು ಪಲ್ಪ್ ಫ್ಯಾಕ್ಟ್ರಿ ಇಲ್ಲ, ಮ್ಯಾಂಗೋ ಪಲ್ಪ್ ಫ್ಯಾಕ್ಟ್ರಿ. ನಮಗೆ ಮ್ಯಾಂಗೋ ಪಲ್ಪ್ ಫ್ಯಾಕ್ಟ್ರಿ ಸರ್ಕಾರದಿಂದ ಬಂದ್ರೆ ಇಲ್ಲಿ 5,000 10,000 ಜನಕ್ಕೆ ಯುವಕರಿಗೆ ಇಲ್ಲಿ ಉದ್ಯೋಗ ಅವಕಾಶ ಸಿಗತ್ತೆ. ಪ್ರತಿ ಒಂದು ಊರಲ್ಲಿ ಇದೆ. ನಮ್ಮ ತಾಲೂಕಿನಲ್ಲಿ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಅದನ್ನ ಈ ಕಡೆ ಜನ ಬೆಂಗಳೂರ ಮ್ಯಾಂಗೋ ಅಂತಾರೆ. ಆ ಮ್ಯಾಂಗೋ ಪ್ರತಿ ಒಂದು ಊರಲ್ಲೂ ಬೆಳೀತಾರೆ. ಎಕರೆ ಗಟ್ಟಲೆ ಇದೆ. ಇದು ಎಲ್ಲಾ ದೇಶಗಳಿಗೂ ಹೆಚ್ಚು ಹೋಗೋದು ನಮ್ಮ ಶ್ರೀನಿವಾಸಪುರ ತಾಲೂಕಿಂದ ಹೋಗತ್ತೆ. ಹಾಗಾಗಿ ಇಲ್ಲೊಂದು ಪಲ್ಪ್ ಫ್ಯಾಕ್ಟ್ರಿ ಬಿದ್ರೆ ನಮಗೆ ಎಲ್ಲ ಯುವಕರಿಗೆ ಒಂದು ಜಾಬ್ ಸಿಗತ್ತೆ. ಹಾಗಾಗಿ ನಾವು ವರ್ತೂರು ಸಂತೋಷ್ ಅವ್ರು ಬಂದಿದ್ರು. ಸೊ ಏನ್ ಅನಿಸ್ತಾ ಇದೆ ಅಣ್ಣ? ತುಂಬಾ ಸಂತೋಷ ಅನಿಸ್ತಾ ಇದೆ. ನಾವು ಒಂದು ರೈತ ಕುಟುಂಬದಿಂದ ಒಂದು ಹಳ್ಳಿಕಾರ್ ಹೆಸರುವಾಸಿಯಾದಂಥ ಹಳ್ಳಿಕಾರ್ ಒಡೆಯ ಅಂತಲೇ ಹೆಸರುವಾಸಿಯಾದಂಥ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಅಲ್ಲಿ ಉತ್ತಮವಾದ ಅವರ ಆಟವನ್ನು ಪ್ರದರ್ಶನ ಮಾಡಿ ಒಳ್ಳೆಯ ಹೆಸರನ್ನು ಕರ್ನಾಟಕದಾದ್ಯಂತ ಒಳ್ಳೆಯ ಹೆಸರನ್ನು ಪಡೆದಿರ್ತಾರೆ. ಅವರನ್ನು ಶ್ರೀನಿವಾಸಪುರಕ್ಕೆ ಕರೆದು ನಾವು ಒಂದು ಚಿರುಪರಿಚಯ ಶ್ರೀನಿವಾಸಪುರಕ್ಕೆ ಮಾಡಿಸ್ಬೇಕು ಅಂತ ಅವರನ್ನು ಕರೆಸಿದ್ದಕ್ಕೆ ಅದು ನಮಗೆ ಒಂದಷ್ಟು ಕಾಲಾವಕಾಶ ಕೊಟ್ಟು ನಮ್ಮ ಶ್ರೀನಿವಾಸಪುರಕ್ಕೆ ಮಾವಿನ ನಗರಿ ಅಂತ ಫೇಮಸ್ ಆಗಿದ್ದೀವಿ. ಅದರಲ್ಲಿ ಸಂತೋಷ ಬಂದಿದ್ದಕ್ಕೆ ತುಂಬ ಸಂತೋಷ ಉಂಟು ಮಾಡಿದೆ. ಎಲ್ಲ ಯುವಕರಿಗಾಗ್ಬೋದು, ಕಾಲೇಜು ಮಕ್ಕಳಿಗಾಗ್ಬೋದು, ನೀವೇ ನೋಡಿರ್ಬೋದು. ಸರ್ಕಲಿಂದ ಇಲ್ಲಿವರೆಗೂ ಒಂದು ಒಳ್ಳೆ ಜಾಥಾ ಮುಖಾಂತರ ಅವ್ರನ್ನ ಬರಮಾಡ್ಕೊಂಡಿದ್ದಾಗಿದೆ. ಅವ್ರು ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಉಂಟು ಮಾಡಿದೆ. ಅಣ್ಣ, ಶ್ರೀನಿವಾಸಪುರಕ್ಕೆ ಬಂದ್ರು, IP ಒಳಗಡೆ ಬರಲಿಲ್ಲ ಅಂತ ಸ್ವಲ್ಪ ಜನ ಬೇಜಾರು ಮಾಡ್ಕೊಂಡ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಸ್ಪಷ್ಟವಾಗಿ ಹೇಳಿದ್ರು. ಅವರು ಒಂದು ಕೆಲವು ಒತ್ತಡಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ನಾವು ಬೇರೆ ಕಡೆ ಹೋಗಬೇಕು, ನಾವು ಇಳಿದ್ರೆ ಟೈಮ್ ಸಾಕಾಗೋದಿಲ್ಲ ಅನ್ನೋ ಇದರಲ್ಲಿ ಹೇಳಿದ್ರು. ಅದು ನಾವು ಏನು ಅವರ ಸಮಯವನ್ನು ನಾವು ಅಳತೆ ಮಾಡಬೇಕು. ಆದರೂ ತುಂಬ ಬೇಜಾರು ಮಾಡ್ಕೊಂಡ್ರು. ಹೌದು, ಎಲ್ಲ ಒಂದು ಬೇರೆ ಗ್ಯಾರೇಜ್ ಬಾಯ್ ಅಂತ ನಾವು ಇಲ್ಲಿ ಹಳ್ಳಿ ಪ್ರತಿಭೆಗಳು ಒಂದು ಶಾರ್ಟ್ ಮೂವಿಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಅವ್ರ ಕೈಯಿಂದ
ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಟ್ಟರು. ಬಂದಿದ್ರೆ ಅಲ್ಲಿ ವೇದಿಕೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಅವರು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಇಲ್ಲಿ ಅವ್ರು ಬಂದಿಲ್ಲ. ಅಣ್ಣ ಇಲ್ಲಿ ಮಾರ್ಕೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮಾಡಲಿ, ಸಂತೋಷ. ಯಾರ್ದು ಮಾರ್ಕೆಟಲ್ಲಿ ಯಾರ್ದು ಏನಲ್ಲ, ಯಾರಕ್ಕೂ ಸೀಮಿತವಾಗಿರೋದಲ್ಲ. ಯಾರು ಬಂದರೂ ಇಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಮಾವಿನ ಮಾರ್ಕೆಟ್ ಅದು. ಯಾರು ಬಂದರೂ ನಮಗೆ ಸ್ವಾಗತ ಇದೆ. ಅವ್ರು ಬಂದರೆ ಇನ್ನೂ ಒಂದು ನಮ್ಮ ಮಾವಿನಕಾಯಿ ಬೆಲೆ ಸಿಗ್ಬೋದು, ಒಳ್ಳೆ ಟ್ರಾನ್ಸ್ಪೋರ್ಟ್ಗಳು ಸಿಗ್ಬೋದು ಅಂತ ನಮ್ಮ ಆಸೆ. ಬಂದರೂ ನಮ್ಮ ಸ್ವಾಗತ ಇದೆ.